ರಾಜ್ಯ ಕರಾವಳಿಗೂ ಕೂಡ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ತಡ್ತಾ ಇದೆ. ಕರಾವಳಿ ಭಾಗಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಾಗಲೇ ಹೇಳಿದಾಗೆ ಆರೆಂಜ್ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಳ್ಳೈ ಮುಗಿಲನ್ ಆದೇಶವನ್ನ ಹೊರಡಿಸಿದ್ದಾರೆ. ಕರಾವಳಿ ತೀರ ಪ್ರದೇಶ, ತಗ್ಗು ಪ್ರದೇಶ, ಕೆರೆ, ನದಿ, ಬೀಚ್ಗಳಿಗೆ ಹೋಗಬೇಡಿ ಅನ್ನೋದಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಾರ್ವಜನಿಕರು ಹಾಗೆ ಪ್ರವಾಸಿಗರು ಜಾಗೃತರಾಗಿರಬೇಕು ಅನ್ನುವಂತ ಎಚ್ಚರವನ್ನ ಕೂಡ ಕೊಡ್ತಾ ಇದ್ದಾರೆ. ಪ್ರಕೃತಿ ವಿಕೋಪ ಉಂಟಾದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಮಾಹಿತಿಯನ್ನ ಕೊಡಿ ಅಂತ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಮಂಗಳೂರು ಕರಾವಳಿ ತೀರ ಪ್ರದೇಶಗಳಂತ ಹೇಳಿದ್ರೆ ಪ್ರವಾಸಿಗರು ಹೆಚ್ಚಾಗಿ ಬರ್ತಾರೆ, ರೆಸಾರ್ಟ್ಗಳಲ್ಲಿ ಉಳಿದುಕೊಂಡಿರ್ತಾರೆ, ಅಂಥವರು ಜಾಗೃತರಾಗಿರಬೇಕು. ಸ್ಥಳೀಯರು ಕೂಡ ಬೀಚ್ಗಳಿಗೆ ಹೋಗೋದು ಅಥವಾ ನದಿ ತೀರಗಳಿಗೆ ಆಟವಾಡೋದು ಅಥವಾ ವಿಸಿಟ್ ಕೊಡುವಂಥದ್ದು ಈ ರೀತಿಯಾಗಿ ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಆಗಲೇ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಹೇಳ್ತಾ ಇದ್ರು 4 ಗಂಟೆ ಅಷ್ಟೊತ್ತಿಗೆ ರಾತ್ರಿ ಆದ ರೀತಿಯಾಗಿ ಕತ್ತಲಾವರಿಸ್ತಾ ಇದೆ ಅಂತ. ಇನ್ನು ಅರೇಬಿಯನ್ ಸಮುದ್ರದತ್ತ ಫೆಂಗಲ್ ಚಂಡಮಾರುತ ಬೀಸ್ತಾ ಇದೆ. ಬಂಗಾಳ ಕೊಲ್ಲಿಯಿಂದ ಅರೇಬಿಯನ್ ಸಮುದ್ರಕ್ಕೆ ಶಿಫ್ಟ್ ಆಗ್ತಾ ಇದೆ. ಸೈಕ್ಲೋನ್ ಪಥ ಬದಲಿಸ್ತಾ ಇದ್ದಂತೆ ಮತ್ತಷ್ಟು ಅಬ್ಬರ ನೋಡ ಸಿಗ್ತಾ ಇದೆ. ಕೇರಳದ 4 ಜಿಲ್ಲೆಗಳಲ್ಲಿ ಇದೀಗ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅರೇಬಿಯನ್ ಸಮುದ್ರದತ್ತ ಫೆಂಗಲ್ ಚಂಡಮಾರುತ ಅದರ ದಿಕ್ಕನ್ನ ಬದಲಿಸಿಕೊಳ್ತಾ ಇದ್ದ ಹಾಗೆ ಇನ್ನಷ್ಟು ಸಮಸ್ಯೆಗಳು ಆಗಬಹುದು ಅನ್ನೋದನ್ನ ಹೇಳಲಾಗ್ತಾ ಇದೆ. ಸೈಕ್ಲೋನ್ ಪಥ ಬದಲಿಸ್ತಾ ಇದ್ದಂತೆ ಅಬ್ಬರ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಕೇರಳದಲ್ಲಿ 4 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಲ್ಲಿಯ ಜನರು ಜಾಗೃತರಾಗಿರ್ಬೇಕು ಅನ್ನುವಂತ ಮೆಸೇಜ್ ಕೂಡ ಹೋಗಿದೆ. ಸೊ ಅದರ ಪ್ರೀ ಎಫೆಕ್ಟ್ ಯಾವ ರೀತಿಯಾಗಿ ಇರುತ್ತೆ ಅಂತ ಅವಾಗಲೇ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ. ಕೇರಳದ ರಸ್ತೆಗಳು ಹೇಗೆ ಮುಳುಗಡೆಯಾಗಿದೆ ಅಂತ, ಕಾಸರಗೋಡು ಭಾಗದ ರಸ್ತೆಗಳು. ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನಂದ್ರೆ ಬೆಂಗಾಲ್ ಚಂಡಮಾರುತವು ದುರ್ಬಲಗೊಂಡು ಲೋ ಪ್ರೆಷರ್ ಸಿಸ್ಟಮ್ ಆಗಿದೆ. ಈ ಲೋ ಪ್ರೆಷರ್ ಸಿಸ್ಟಮ್ ಡಿಸೆಂಬರ್ 3ರಂದು ಅರಬ್ಬಿ ಸಮುದ್ರಕ್ಕೆ ಪ್ರವೇಶವಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಇದರ ಪ್ರಭಾವದಿಂದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಡಿಸೆಂಬರ್ 2ರಂದು ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಡಿಸೆಂಬರ್ 3ರಂದು ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನಂದ್ರೆ ಬೆಂಗಾಲ್ ಚಂಡಮಾರುತವು ದುರ್ಬಲಗೊಂಡು ಲೋ ಪ್ರೆಷರ್ ಸಿಸ್ಟಮ್ ಆಗಿದೆ. ಈ ಲೋ ಪ್ರೆಷರ್ ಸಿಸ್ಟಮ್ ಡಿಸೆಂಬರ್ 3ರಂದು ಅರಬ್ಬಿ ಸಮುದ್ರಕ್ಕೆ ಪ್ರವೇಶವಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಇದರ ಪ್ರಭಾವದಿಂದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಡಿಸೆಂಬರ್ 2ರಂದು ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಡಿಸೆಂಬರ್ 3ರಂದು ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನಂದ್ರೆ ಬೆಂಗಾಲ್ ಚಂಡಮಾರುತವು ದುರ್ಬಲಗೊಂಡು ಲೋ ಪ್ರೆಷರ್ ಸಿಸ್ಟಮ್ ಆಗಿದೆ. ಈ ಲೋ ಪ್ರೆಷರ್ ಸಿಸ್ಟಮ್ ಡಿಸೆಂಬರ್ 3ರಂದು ಅರಬ್ಬಿ ಸಮುದ್ರಕ್ಕೆ ಪ್ರವೇಶವಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಇದರ ಪ್ರಭಾವದಿಂದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಡಿಸೆಂಬರ್ 2ರಂದು ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದ್ದು ಡಿಸೆಂಬರ್ 3ರಂದು ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನಂದ್ರೆ ಬೆಂಗಾಲ್ ಚಂಡಮಾರುತವು ದುರ್ಬಲಗೊಂಡು ಲೋ ಪ್ರೆಷರ್ ಸಿಸ್ಟಮ್ ಆಗಿದೆ.